ಮುತ್ತುರಾಜ ಅನ್ನೋದು ಮನೆಯವರಿಟ್ಟ ಹೆಸರಾದರೂ ಡಾಕ್ಟರ್ ರಾಜ್ಕುಮಾರ್ ಅನ್ನೋದು ಕರುನಾಡಿನ ಪ್ರತಿ ಮನೆಯಲ್ಲಿನ ಹೆಸರು. ಇವರು ನಾಡಿಗೆ ದೊರಕಿದ್ದು ಕನ್ನಡಿಗರ ಪೂರ್ವಜನ್ಮದ ಪುಣ್ಯ. ಒಟ್ಟಾರೆ ಇವರು ಕಲೆಯಲ್ಲಿ ಕೌಸ್ತಭ, ಗಾನದಲ್ಲಿ ಗಂಧರ್ವ, ಸರಳತೆಯಲ್ಲಿ ಸಾಮ್ರಾಟ, ನಟನೆಯಲ್ಲಿ ಸಾರ್ವಭೌಮ, ಸರ್ವಶಕ್ತ, ಮಹಾನ್ ದೈವಭಕ್ತ, ಸದಾ ಶ್ವೇತಧಾರಿ, ಸ್ಫೂರ್ತಿಯ ರಹದಾರಿ, ಅದ್ಭುತ ಸಾಹಸಿ, ರೂಪದಲ್ಲಿ ಮನ್ಮಥ, ಕೋಪದಲ್ಲಿ ಹಿರಣ್ಯ, ರಸಿಕರ ರಾಜ, ಕನ್ನಡಕ್ಕೆ ಕಂಠೀರವ, ಕರುನಾಡಿಗೆ ವರ, ಕನ್ನಡ ಚಿತ್ರರಂಗಕ್ಕೆ ಶ್ರೀಗಂಧದ ಮರ, ಅಭಿಮಾನಿಗಳ ಆರಾಧ್ಯ ದೈವ. ಕನ್ನಡ ಇರೋವರೆವಿಗೂ ಶಾಶ್ವತವಾಗಿ ಕನ್ನಡಿಗರ ಹೃದಯ ಸಿಂಹಾಸನದಲ್ಲಿ ರಾಜಕುಮಾರನಾಗಿಯೇ ಉಳಿಯಲಿಕ್ಕೆ ಅಣ್ಣವರಿಂದ ಮಾತ್ರ ಸಾಧ್ಯ. ಅಣ್ಣವರ ನಂತರ ಆ ಸ್ಥಾನ ತುಂಬಲಿಕ್ಕೆ ಆಗಲಿ, ಆ ಜವಾಬ್ದಾರಿ ನಿಭಾಯಿಸಲಿಕ್ಕೆ ಆಗಲಿ ಬಂದವರೇ ನಮ್ಮ ಶಿವಣ್ಣ. ಅಣ್ಣ ಅವರು ಕರುನಾಡ ರಾಜನಾದರೆ ಇವರು ಕರುನಾಡ ಯುವರಾಜ. ಅವರು ನಟ ಸಾರ್ವಭೌಮನಾದರೆ ಇವರು ನಾಟ್ಯ ಸಾರ್ವಭೌಮ. ಅವರು ಬೇಡರ ಕಣ್ಣಪ್ಪನಾದರೆ ಇವರು ಶಿವಮೆಚ್ಚಿದ ಕಣ್ಣಪ್ಪ. ಅವರು ಯೋಗಿಯಾದರೆ ಇವರು ಜೋಗಿ. ಹೌದು, ಇವರು ರೋಸ್ ಹಿಡ್ಕೊಂಡು ನಿಂತ್ರೆ ಹುಡುಗಿರ ಎದೆಯಲ್ಲಿ ಶಿವಶಿವ, ಕೈಯಲ್ಲಿ ಲಾಂಗ್ ಹಿಡಿದು ನಿಂತ್ರೆ ಶತ್ರುಗಳ ಎದೆಯಲ್ಲಿ ಢವಢವ, ಇನ್ನು ನೃತ್ಯಕ್ಕೆ ನಿಂತ್ರೆ ಸಾಕ್ಷಾತ್ ಶಿವತಾಂಡವ. ಇವರು ಮಾಡಿರೋದು 3 ಸಿನಿಮಾ ಅಲ್ಲ, 135 ಸಿನಿಮಾ. ರೆಕಾರ್ಡ್ ಮಾಡಿದ್ರು ಇವರೇ, ರೆಕಾರ್ಡ್ ಬ್ರೇಕ್ ಮಾಡೋದು ಇವರೇ. ಅಪ್ಪ ಸೂಪರು, ತಮ್ಮ ಪವರು, ಇವರು ಕದರು. ಅರ್ಜುನನ ಶಕ್ತಿ, ಶ್ರೀಕೃಷ್ಣನ ಯುಕ್ತಿ, ಧರ್ಮರಾಯನ ಭಕ್ತಿ ಇರುವ ಈ ನಮ್ಮ ಶಿವಣ್ಣನಿಗೆ ನಿಮ್ಮ ಸಹೋದರ ಸಮಾನನಾದ ಭೀಮನಿಂದ ಅಭಿಮಾನದ ಸನ್ಮಾನ. ಅಣ್ಣವರ ಆಸೆಯಂತೆ ಚಿತ್ರರಂಗದ ನಾವೆಲ್ಲರೂ ಒಂದೇ ಕುಟುಂಬಸ್ಥರು. ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸಿನಿಮಾ ನೋಡಿ, ಸ್ಟಾರ್ ವಾರು ಯಾಕೆ ನಾವು ಒಂದೇ ಗಿಲ್ಲಿ.